ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೆಕ್ನಿಕಲ್ ರಾಮ್ ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ರಾಮ್, ನೀವು ನೋಡ್ತಿದ್ರ ಟೆಕ್ನಿಕಲ್ ರಾಮ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಹೇಳಿದಾಗ ನಿಮ್ಗೆ ನಾನು ಆಲ್ರೆಡಿ ಹೇಳಿದ್ದೆ ನಿಮ್ಗೆ ನಾನೊಂದು ಕ್ರೆಡಿಟ್ ಸ್ಕೋರ್ ನ ಬಗ್ಗೆ ಒಂದು ಸುಮಾರು ಸೀರೀಸ್ ಆಫ್ ವಿಡಿಯೋಸ್ ನ ಮಾಡ್ತಾ ಇದ್ದೀನಿ ಅಂತ. ಅದರಲ್ಲಿ ಇದು ಒಂದು ಥರ್ಡ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಾವೇನ್ ತಿಳ್ಕೊಂತೀವಪ್ಪ ಅಂದ್ರೆ 90 ದಿನದಲ್ಲಿ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಏನಾದ್ರು ತುಂಬಾ ಎಫೆಕ್ಟ್ ಆಗಿದ್ರೆ ಅದನ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು, ನಿಮ್ಮ ಕ್ರೆಡಿಟ್ ಸ್ಕೋರ್ ನ ಇಂಪ್ರೂವ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಎಂಟೈರ್ ಆಗಿರುತ್ತೆ. 90 ಡೇಸ್ ಅಲ್ದೆಲ್ಲ ಆಗಿರ್ಬೋದು, ಸಿಕ್ಸ್ ಮಂತ್ಸ್ ಅಲ್ಲಿ ಯಾವ ರೀತಿಲಿ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಬಹುದು ಅನ್ನೋದನ್ನ ಒಂದು ಸಣ್ಣದಾಗಿ ನನ್ನ ಕಡೆಯಿಂದ ಒಂದು ಟಿಪ್ ಅಥವಾ ಇನ್ಫಾರ್ಮೇಶನ್ ಕೊಡಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಇದ್ರಲ್ಲಿ ನಿಮ್ಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಹಾಗೊಂದ್ ವೇಳೆ ನೀವೇಂದ್ರೆ ಹೊಸದಾಗಿ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಾವು ಹಾಕೊಂಡು ಪ್ರತಿಯೊಂದು ವಿಡಿಯೋ ಕೂಡ ನಿಮ್ಗೆ ರೀಚ್ ಆಗ್ತಾ ಹೋಗುತ್ತೆ. ಸೊ ಹೌ ಟು ಇಂಪ್ರೂವ್ ಕ್ರೆಡಿಟ್ ಸ್ಕೋರ್, ಎಕ್ಸ್ಪೆಷಲಿ ಸಿಬಿಲ್ ಎಕ್ಸ್ಪೀರಿಯನ್ ಆಗಿರ್ಬೋದು. ಈ ಒಂದು ಕ್ರೆಡಿಟ್ ಸ್ಕೋರ್ ಅನ್ನ ಇಂಪ್ರೂವ್ ಮಾಡ್ಕೊಳೋದು ಹೇಗೆ 90 ದಿನದಲ್ಲಿ. ಸೊ ನಾನು ಹೇಳಕ್ಕೆ ಇಷ್ಟಪಡೋದು ಏನಪ್ಪಾ ಅಂದ್ರೆ, ನೀವು ತುಂಬಾ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ 600 ಅಥವಾ 700, 400 ಈ ತರ ಏನಾದ್ರು ಮೇಂಟೈನ್ ಆಗಿತ್ತಪ್ಪ ಅಂದ್ರೆ, ನೀವು ಮಾಡ್ಬೇಕಿರೋ ಫಸ್ಟ್ ನಿಮ್ ಕೆಲಸ ಏನಪ್ಪಾ ಅಂದ್ರೆ, ನೀವೆಲ್ಲೂ ಕೂಡ ಆ ಲೋನ್ ಅನ್ನ ಅಪ್ಲೈ ಮಾಡ್ಕೊಂಡು ಕ್ರೆಡಿಟ್ ಕಾರ್ಡ್ ಅನ್ನ ತಗೊಂಡ್ಲೇಬಾರ್ದು. ಎಸ್ಪೆಷಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಅನ್ನ ತಗೊಳಕ್ ಹೋಗ್ಬಿಡಿ. ಸೊ ಇದರಲ್ಲಿ ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ, ನೀವು ಪ್ರತಿಯೊಂದ್ ಸಲ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಮ್ಮಿ ಇದ್ದಾಗ ನೀವೇನಾದ್ರೂ ಆಗ್ತಾ ಹೋದ್ರೆ ಹಾರ್ಟ್ ಚೆಕ್ ಆಗುತ್ತೆ. ಸೊ ಅದರಿಂದ ನಿಮ್ಗೆ ಕ್ರೆಡಿಟ್ ಸ್ಕೋರ್ ಇನ್ನ ಕಮ್ಮಿ ಆಗ್ತಾ ಹೋಗುತ್ತೆ ಹೊರತು ನಿಮ್ಗೆ ಯಾವ್ದೇ ಲೋನ್ ಕೂಡ ನಿಮ್ಗೆ ಸಿಗೋದಿಲ್ಲ. ಸೊ ಇದನ್ನ ಟ್ಯಾಕಲ್ ಮಾಡೋದು ಹೇಗೆ, ಇದನ್ನ ಸ್ಕೋರ್ ನ ಇಂಪ್ರೂವ್ ಮಾಡೋದು ಹೇಗೆ ಬ್ರೋ? ಸೊ ತುಂಬಾ ಜನ ನೀವು ಅನ್ಕೊಂತಿರ್ಬೋದು, ನಮ್ಗೆ ಅದೆಲ್ಲ ಗೊತ್ತಿರೋದೆ ಬ್ರೋ, ಇಂಪ್ರೂವ್ ಮಾಡ್ಕೊಳೋದು ಹೇಳಿ ಅಂತ. ಸೊ ಸ್ಟ್ರೈಟ್ ಅವೇ ಪಾಯಿಂಟ್ ಬರ್ತೀನಿ ನಾನು. ಸೊ ಜಸ್ಟ್ ನಿಮಗೆ ನಿಮ್ಮ ಒಂದು ಬ್ಯಾಂಕ್ ಆಗಿರ್ಬೋದು ಅಥವಾ ಕೆಲವೊಂದು NBFC ಆಗಿರ್ಬೋದು FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ ಅನ್ನ ಕೊಡ್ತಾರೆ. ಸೊ ಈ ಒಂದು 2025 ಅಲ್ಲಿ ತುಂಬಾ ಟ್ರೆಂಡ್ ಆಗ್ತಿರೋದಂದ್ರೆ FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್. ಯಾಕಂದ್ರೆ ತುಂಬಾ ಜನದ ಕ್ರೆಡಿಟ್ ಸ್ಕೋರ್ ಹಾಳಾಗಿದೆ. ಸೊ FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನಪ್ಪಾ ಅಂದ್ರೆ, ನಿಮ್ಮ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ನೀವು ಒಂದು 5000 ಡೆಪಾಸಿಟ್ ಮಾಡಿದ್ರೆ ಅದ್ರ ಎಗೇನೆಸ್ಟ್ ಆಗಿ ನಿಮ್ಗೆ ಒಂದು ಸೆಕ್ಯೂರ್ಡ್ ಫಿಕ್ಸ್ಡ್ ಡೆಪಾಸಿಟ್ ಕ್ರೆಡಿಟ್ ಕಾರ್ಡ್ ಅನ್ನ ಕೊಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ನೀವು 5000 ಡೆಪಾಸಿಟ್ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಒಂದು 4500 ನಿಮ್ಗೆ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಅನ್ನ ಕೊಡ್ತಾರೆ. ಡೆಬಿಟ್ ಕಾರ್ಡ್ ಇದು, ಸಾರಿ ಕ್ರೆಡಿಟ್ ಕಾರ್ಡ್ ಇದು, ಬಟ್ ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್. ನಿಮ್ಮ ಒಂದು ಡೆಪಾಸಿಟ್ ಮಾಡಿರ್ತಕ್ಕಂಥ 5000 ಎಗೇನೆಸ್ಟ್ ನಿಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಕ್ರೆಡಿಟ್ ಅಮೌಂಟ್. ಸೊ ಇದು ಕೂಡ ನಿಮ್ಗೆ ಸೇಮ್ ಕ್ರೆಡಿಟ್ ಕಾರ್ಡ್ ಹೇಗೆ ಹ್ಯಾಕ್ ಮಾಡುತ್ತೆ, ಇದು ಕೂಡ ನಿಮ್ಗೆ ತುಂಬಾ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೊಳಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ನಿಮ್ಗೆ ಎಲ್ಲೂ ಲೋನ್ ಸಿಗ್ತಾ ಇಲ್ಲ, ಕ್ರೆಡಿಟ್ ಕಾರ್ಡ್ ಕೂಡ ಅಪ್ಲೈ ಮಾಡಕ್ ಇಷ್ಟ ಇಲ್ಲಪ್ಪ ಅಂದ್ರೆ ಈ ಒಂದು FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ ಅನ್ನು ತಗೊಬಹುದು. ಇದು ಎಲ್ಲಿ ಅಪ್ಲೈ ಮಾಡ್ಬೇಕಂದ್ರೆ, ಸುಮಾರು ಕಂಪ್ನಿಗಳಿದೆ. ಎಸ್ಪೆಷಲಿ ಒಂದು Z ಅಂತ ತುಂಬಾ ಫೇಮಸ್ ಆಗ್ತಾ ಇದೆ. Z ಕ್ರೆಡಿಟ್ ಕಾರ್ಡ್ ಇದೆ, IDFC ಫಸ್ಟ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ಸ್ ಇದೆ. ಸೊ ಇದೆಲ್ಲ ಕೂಡ FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ಸ್ ಇದು. ಸೊ ರೀಸೆಂಟ್ ಆಗಿ ಸೂರ್ಯೋದಯ ಬ್ಯಾಂಕ್ ಇಂದ ಒಂದು ಕ್ರೆಡಿಟ್ ಕಾರ್ಡ್ಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಅದು ಕೂಡ FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ಸ್. ಸೊ ಇದರಿಂದ ನೀವ್ ಏನ್ ಮಾಡ್ಬೋದಪ್ಪ ಅಂದ್ರೆ, ನೀವು ಒಂದು 5000 10,000 ಇಟ್ಕೊಂಡಿದ್ರೆ ನೀವು ಅದನ್ನ ಇನ್ವೆಸ್ಟ್ ತರ ಮಾಡ್ಬೋದು. ಅದಕ್ಕೆ ಇಂಟ್ರೆಸ್ಟ್ ಕೂಡ ಬರ್ತಾ ಇರುತ್ತೆ. ಸೊ ಇಂಟ್ರೆಸ್ಟ್ ಕೂಡ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ ನಿಮ್ಗೆ. ಹಾಗೆ ನಿಮ್ ಕ್ರೆಡಿಟ್ ಸ್ಕೋರ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಇದೊಂದು ಬೆಸ್ಟ್ ವೇ. ನೀವು FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ ಅನ್ನ ತಗೊಳೋದ್ರಿಂದ ನಿಮ್ಮ ಕ್ರೆಡಿಟ್ ಸ್ಕೋರ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಎವ್ರಿ ಮಂತ್ 30 to 40 ಪಾಯಿಂಟ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. 6 ಮಂತ್ಸ್ ಅನ್ನಷ್ಟರಲ್ಲಿ ನಿಮ್ಮ ಒಂದು ಸ್ಕೋರ್ 600 650 ಇದ್ರೆ ಡೆಫಿನೆಟ್ಲಿ 750 ಪ್ಲಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ ಅನ್ನು ತಗೊಳ್ಳಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋದಲ್ಲಿ ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇನ್ನೂ ಸುಮಾರು ಟ್ರಿಕ್ಸ್ ಗಳು ಇದೆ ಕ್ರೆಡಿಟ್ ಸ್ಕೋರ್ ಅನ್ನ ಇಂಪ್ರೂವ್ ಮಾಡ್ಕೊಳೋದಕ್ಕೆ. ಅದರಲ್ಲಿ ಒಂದು ಯುಟಿಲೈಸೇಷನ್. ನಿಮ್ಮ ಒಂದು ಕ್ರೆಡಿಟ್ ಕಾರ್ಡ್ ಅನ್ನ ನೀವು ಏನಾದ್ರೂ ಇದ್ರೆ ಅದನ್ನ ಹೇಗೆ ಯುಟಿಲೈಸ್ ಮಾಡ್ತಾ ಇದ್ದೀರಾ. ಸೊ ಅದನ್ನ ಫಾರ್ ಎಕ್ಸಾಂಪಲ್ ನೀವು ಒಂದು 1 lakh ಲಿಮಿಟ್ ಇದೆಯಪ್ಪ ಅಂದ್ರೆ 30,000 ಯೂಸ್ ಮಾಡ್ಬೇಕು. ಮೀನ್ಸ್ 30% ಲಿಮಿಟ್ ಅನ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ಕ್ರೆಡಿಟ್ ಹಂಗ್ರಿನೆಸ್ ಕಮ್ಮಿ ಇರುತ್ತೆ ಅಂತ ಲೆಂಡರ್ಸ್ಗೆ ಗೊತ್ತಾಗುತ್ತೆ. ಸೊ ಇದು ಒಂದು ಪಾಸಿಟಿವ್ ವೇ ಟು ಸಿ ನಿಮ್ಮ ಒಂದು ಕ್ರೆಡಿಟ್ ಹಂಗ್ರಿನೆಸ್ ನ ತುಂಬಾ ಕಮ್ಮಿ ಇದೆ ಅಂತ ಯಾವಾಗ ಲೆಂಡರ್ಸ್ಗೆ ತಿಳಿಯುತ್ತೆ, ಸೊ ಅವ್ರಿಗೆ ಒಂದು ಪಾಸಿಟಿವ್ ಅದು. ಸೊ ತುಂಬಾ ಇನ್ನೂ ಲೋನ್ಸ್ ಅಥವಾ ನಿಮ್ಗೆ ಕ್ರೆಡಿಟ್ ಕಾರ್ಡ್ ಅಪ್ಲೈ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ 30% ಲಿಮಿಟ್ ಕ್ರಾಸ್ ಮಾಡ್ದಂಗೆ 30% ಲಿಮಿಟ್ ಮಾತ್ರ ಯೂಸ್ ಮಾಡೋದ್ರಿಂದ ಕೂಡ ನಿಮ್ಮ ಕ್ರೆಡಿಟ್ ಸ್ಕೋರ್ ತುಂಬಾ ಇನ್ಕ್ರೀಸ್ ಆಗುತ್ತೆ. ಎಸ್ಪೆಷಲಿ 50 to 100 ಪಾಯಿಂಟ್ಸ್ ಒಂದೇ ತಿಂಗಳ ಇಂಪ್ರೂವ್ ಆದ್ರೂ ಅದೇನ್ ದೊಡ್ಡ ಆಶ್ಚರ್ಯ ಅಲ್ಲ. ಸೊ ಈ 2 ಪಾಯಿಂಟ್ಸ್ ಅನ್ನ ನಿಮ್ಗೆ ತಿಳಿಸಿದೀನಿ. ಸೊ ಈ ಒಂದು ಪಾಯಿಂಟ್ಸ್ ನ ನೀವು ಯಾವ ರೀತಿ ಅಳವಡಿಸ್ಕೊಂತೀರೋ ಅದ್ರ ಬೇಸ್ ಮೇಲೆ ನಿಮಗೆ ಇಷ್ಟು 90 ಡೇಸ್ ಅಥವಾ 60 ಡೇಸ್ ಅಲ್ಲಿ ನಿಮ್ಗೆ ಈ ಸ್ಕೋರ್ ಅನ್ನೋದು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇದನ್ನ ಮಾಡ್ತೀರಾ ಅಥವಾ ಯಾವ ರೀತಿ ಮಾಡ್ತೀರಾ, ಯಾವ ರೀತಿ ಮಾಡಿ ಆದ್ಮೇಲೆ ನಿಮ್ಗೆ ಏನೆಲ್ಲ ಬೆನಿಫಿಟ್ ಆಗಿದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನೋಡೋಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.